ಹಲೋ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಡಿಸೈನ ವರ್ಕ್ ಮಾಡ್ತಾ ಇದ್ದೀನಿ, ಹಾಗೆ ಕ್ವೈಟ್ ಯುನೀಕ್ ಆಗೂ ಇದೆ. ಸೊ ಈ ಡಿಸೈನ್ ಮಾಡೋದಕ್ಕೆ ನಾನು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ ಆ್ಯಂಡ್ 6 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ಜೊತೆಗೆ ಸ್ಯಾಂಪಲ್ ಲೇಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಲೇಸ್ ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡ್ಕೊಬೇಕು. ಫಸ್ಟು ನಾಟ್ ಫಿಕ್ಸ್ ಮಾಡ್ಕೊತೀನಿ. ಇದಾದಮೇಲೆ 2 ಚೈನ್ಸ್, ಹೀಗೆ ಅದನ್ನು ಸ್ಟ್ರೇಟಾಗಿ ಪ್ಲೇಸ್ ಮಾಡಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಮತ್ತು 2 ಚೈನ್ಸ್, ಇದನ್ನು ಅಷ್ಟೇ ಸ್ಟ್ರೇಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ಬಟ್ಟೆಗೆ ಫಿಕ್ಸ್ ಮಾಡ್ಕೊಬೇಕು. ಸೊ ಈ ಡಿಸೈನಿನ ಬೇಸ್ ಲೈನ್ ಈ ರೀತಿಯಾಗಿ ಇರುತ್ತೆ, ಜಸ್ಟ್ 2 ಚೈನ್ಸ್ ಆ್ಯಂಡ್ ಸಿಂಗಲ್ ಕ್ರೋಶೆ. ಹಾಗೆ ಈ ಡಿಸೈನ್ಗೆ ಟ್ಯಾಸಲ್ಸ್ ಕೂಡ ಬರೋದಿಲ್ಲ, ವಿತೌಟ್ ಟ್ಯಾಸಲ್ಸ್ ವರ್ಕ್ ಮಾಡ್ತಾ ಇರೋದ್ರಿಂದ ಬೇಸ್ ಲೈನಲ್ಲಿ ಟ್ಯಾಸಲ್ ಟೈ ಮಾಡೋದಕ್ಕೆ ಸ್ಪೇಸ್ ಬೇಕಾಗಿಲ್ಲ. ದಟ್ ಈಸ್ ದ ರೀಸನ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ 2 ಚೈನ್ಸ್ ಆ್ಯಂಡ್ ಸಿಂಗಲ್ ಕ್ರೋಶೆ ಥರ ವರ್ಕ್ ಮಾಡಬೇಕು. ಸೊ ಹೀಗೆ ಈ ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು ಆ್ಯಂಡ್ ಈಗ ಸೆಕೆಂಡ್ ಸ್ಟೆಪ್ ಮಾಡೋದಕ್ಕೆ ನಾನು ಥ್ರೆಡ್ ಕಲರ್ ಚೇಂಜ್ ಮಾಡಿದ್ದೀನಿ. ನೀವು ಬೇಕಾದರೆ ಸೇಮ್ ಕಲರಲ್ಲೇ ವರ್ಕ್ ಮಾಡ್ಬೋದು. ನಿಮ್ಮ ಸಾರೀಲಿ ಸಿಂಗಲ್ ಕಲರ್ ಇದ್ದಾಗ ಯು ಕ್ಯಾನ್ ಟ್ರೈ ದಿಸ್ ಡಿಸೈನ್ ವಿತ್ ಸಿಂಗಲ್ ಕಲರ್. ಸೇಮ್ ಪಾಯಿಂಟಿಂದ ಡಿಸೈನ ಸ್ಟಾರ್ಟ್ ಮಾಡ್ತೀನಿ. ಈ ಸ್ಟೆಪ್ನೂ ಅಷ್ಟೇ ರೈಟ್ ಸೈಡ್ ಆಫ್ ದ ಲೇಸಿಂದನೇ ವರ್ಕ್ ಮಾಡ್ತಾ ಇರೋದು. ಫಸ್ಟು ನಾಟ್ ಫಿಕ್ಸ್ ಮಾಡಿಕೊಂಡು ಫಸ್ಟ್ 2 ಚೈನ್ ಬ್ಲಾಕ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಸೊ ಈ ರೀತಿ ಸಿಂಗಲ್ ಕ್ರೋಶೆ ಆದಮೇಲೆ ಚೈನ್ಸ್ ವರ್ಕ್ ಮಾಡಬೇಕು. 5 ಚೈನ್ಸ್ ಅಂದರೆ 5 ಚೈನ್ ವರ್ಕ್ ಮಾಡಿ ಈ ಲಾಸ್ಟ್ ಚೈನ್ ಮೇಲೆ ಹೀಗೆ ಬೆರಳನ್ನು ಇಟ್ಕೊಬೇಕು. ನೋಡಿ, ಲಾಸ್ಟ್ ಚೈನ್ನ ಬೆರಳಿಂದ ಹೀಗೆ ಕವರ್ ಮಾಡ್ಕೊಳ್ಬೇಕು. ಸೊ ಚೈನ್ನ ಕವರ್ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ 5 ಚೈನ್ಸ್ ವರ್ಕ್ ಮಾಡಬೇಕು. 5 ಚೈನ್ಸ್ ಆದಮೇಲೆ ಇವಾಗ ನೀವು ನೋಡ್ಕೊಳ್ಳಿ. ಸೊ ನಾನು ಯಾವ ಚೈನನ್ನು ಫಿಂಗರಿಂದ ಕವರ್ ಮಾಡಿದ್ದೀನಿ ಅಲ್ಲಿಂದ ನೆಕ್ಸ್ಟ್ ಚೈನ್ ನೋಡಿ, ನಾನು ಈ ಚೈನನ್ನು ಕವರ್ ಮಾಡಿದ್ದೀನಿ. ಅದನ್ನು ಬಿಟ್ಟು ನೆಕ್ಸ್ಟ್ ಫಸ್ಟ್ ಚೈನ್ ಏನಿದೆ ಸೊ ಅಲ್ಲಿಗೆ ಈ 5 ಚೈನನ್ನು ಫಿಕ್ಸ್ ಮಾಡ್ಕೊಬೇಕು. ನಮಗೆ ಒಂದು ಟೈನಿ ಲೂಪ್ ಫಾರ್ಮ್ ಆಗುತ್ತೆ, ವೆರಿ ಟೈನಿ ಲೂಪ್. ಇದಾದಮೇಲೆ ಅಗೇನ್ 5 ಚೈನ್ಸ್ ಮತ್ತು 5 ಚೈನ್ ವರ್ಕ್ ಮಾಡಬೇಕು. ಸೊ ಎರಡೂ ಸೈಡು 5 ಚೈನ್ಸ್ ಬರುತ್ತೆ. ಹಾಗೆ ಮಿಡಲಲ್ಲಿ ಒಂದು ಸ್ಮಾಲ್ ಲೂಪನ್ನು ಕ್ರಿಯೇಟ್ ಮಾಡಿದ್ದೀವಿ. ಈಗ ಬೇಸ್ ಲೈನಲ್ಲಿ 2 ಚೈನ್ ಬ್ಲಾಕನ್ನು ಸ್ಕಿಪ್ ಮಾಡಿಕೊಂಡು 3ನೇ ಬ್ಲಾಕಲ್ಲಿ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಡಿಸೈನ್ ತುಂಬಾ ಸಿಂಪಲ್ ಆಗಿದೆ, ಜಾಸ್ತಿ ಕಾಂಪ್ಲಿಕೇಶನ್ ಇಲ್ಲ. ಬಟ್ ಏನಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಎವ್ರಿ ಸ್ಟೆಪ್ಪನ್ನು ಅಬ್ಸರ್ವ್ ಮಾಡಿದ್ರೆ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಸೇಮ್ 2 ಚೈನ್ ಬ್ಲಾಕಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಟೋಟಲ್ ಆಗಿ 2 ಸಿಂಗಲ್ ಕ್ರೋಶೇಸ್ ಬರುತ್ತೆ ನೋಡಿ ಈ ರೀತಿ. ಇಲ್ಲಿಂದ ಮತ್ತೆ 5 ಚೈನ್, 5 ಚೈನ್ಸ್ ವರ್ಕ್ ಮಾಡಿ ಈ ಲಾಸ್ಟ್ ಚೈನನ್ನು ಫಿಂಗರಿಂದ ಕವರ್ ಮಾಡ್ಕೊಬೇಕು. ಕವರ್ ಮಾಡಿದ್ಮೇಲೆ ಇಲ್ಲಿಂದ ಮತ್ತೆ 5 ಚೈನ್ಸ್, 4 ಆ್ಯಂಡ್ 5 ಚೈನ್ಸ್ ಆದಮೇಲೆ ನಾನು ಪ್ರೀವಿಯಸ್ ಹೇಗೆ ತೋರಿಸಿದ್ದೆ ಅಂದರೆ ಯಾವ ಚೈನನ್ನು ಫಿಂಗರಿಂದ ಕವರ್ ಮಾಡಿರ್ತೀವಿ ಅಲ್ಲಿಂದ ನೆಕ್ಸ್ಟ್ ಚೈನ್ಗೆ ಲಾಕ್ ಮಾಡ್ಕೊಬೇಕು ಅಂತ, ಆ ರೀತಿ ಬೇಕಾದರೂ ವರ್ಕ್ ಮಾಡ್ಬೋದು. ಅಥವಾ ಮೇಲ್ಗಡೆಯಿಂದ ರಿವರ್ಸ್ ಆಗಿ 1 2 3 4 ಆ್ಯಂಡ್ 5th ಚೈನ್ಗೆ ಲಾಕ್ ಮಾಡ್ಕೊಬೋದು. ಈ ರೀತಿ 2 ಮೆಥಡಲ್ಲಿ ಕೂಡ ನಾವು ವರ್ಕ್ ಮಾಡ್ಬೋದು. ನಮಗೆ ಒಂದು ಸ್ಮಾಲ್ ಲೂಪಲ್ಲಿ ಕ್ರಿಯೇಟ್ ಮಾಡ್ಕೊಬೇಕು ಅಷ್ಟೇ. ಈ ಸ್ಟೆಪ್ಪಲ್ಲಿ ಲೂಪ್ ಕ್ರಿಯೇಟ್ ಆದಮೇಲೆ ಮತ್ತೆ 5 ಚೈನ್ಸ್. ಇನ್ ಕೇಸ್ ನಿಮಗೆ ಆ 5 ಚೈನ್ ಲೂಪು ತುಂಬ ಟೈನಿ ಅನಿಸುತ್ತೆ ಅಂದರೆ ನೀವು ನಂಬರ್ ಆಫ್ ಚೈನ್ಸನ್ನು ಇನ್ಕ್ರೀಸ್ ಮಾಡ್ಬೋದು. 6 7 ಈ ರೀತಿ ಚೈನ್ಸನ್ನು ಹಾಕ್ಕೊಂಡು ಲೂಪ್ನ ಮಾಡ್ಕೊಳ್ಬೋದು. 5 ಚೈನ್ಸ್ ಆದಮೇಲೆ 2 ಬ್ಲಾಕ್ಸನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 3rd ಬ್ಲಾಕಿಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಆ್ಯಂಡ್ ಅದೇ ಬ್ಲಾಕಿಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿಬಿಟ್ಟು ಮತ್ತು 5 ಚೈನ್ಸನ್ನು ಮಾಡ್ಕೊಬೇಕು. ಸೊ ಈ ಸ್ಟೆಪ್ಪು ಈ ರೀತಿ ಬರುತ್ತೆ. ಇನ್ನೂ ಒಂದು ಸ್ಟೆಪ್ ಇದೆ, ಆ ಸ್ಟೆಪ್ಪಲ್ಲಿ ನಾವು ಆ ಲೂಪಲ್ಲಿ ವರ್ಕ್ ಮಾಡ್ತೀವಿ. ಇದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ ನೋಡೋಣ. ಸೊ ಲಾಸ್ಟಲ್ಲೂ ಕೂಡ 2 ಚೈನ್ ಬ್ಲಾಕಿಗೆ ನಾನು 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಡಿಸೈನ ಎಂಡ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಟರ್ನ್ ಮಾಡ್ಕೊತಾ ಇದ್ದೀನಿ. ಈ ಸ್ಟೆಪ್ಪನ್ನು ರಾಂಗ್ ಸೈಡಿಂದ ವರ್ಕ್ ಮಾಡ್ತೀನಿ. ನಿಮ್ಗೆ ಈ ರೀತಿ ರಾಂಗ್ ಸೈಡಿಂದ ವರ್ಕ್ ಮಾಡೋದು ಬೇಡ ಅಂದರೆ ಇಲ್ಲೇ ದಾರನ ಟ್ರಿಮ್ ಮಾಡಿ ಮತ್ತೆ
ಫಸ್ಟಿಂದ ಡಿಸೈನ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಫ್ರಂಟ್ ಸೈಡಿಂದ ಬೇಕಾದರೂ ಡಿಸೈನ ಸ್ಟಾರ್ಟ್ ಮಾಡ್ಕೊಬೋದು. ಟರ್ನ್ ಮಾಡಿದ್ಮೇಲೆ ಫಸ್ಟು 5 ಚೈನ್ ಏನಿದೆ ಅಲ್ವಾ, ಅಲ್ಲಿಗೆ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊತೀನಿ. ಸೊ ಆ 5 ಚೈನು ಕವರ್ ಆಗಬೇಕು. ಆ ರೀತಿ ನೋಡಿಕೊಂಡು ಎಷ್ಟು ಸಿಂಗಲ್ ಕ್ರೋಶೇಸ್ ಬೇಕಾಗುತ್ತೆ ಅಷ್ಟನ್ನು ವರ್ಕ್ ಮಾಡ್ಕೊಳ್ಳಿ. 5ರಿಂದ 6 ಸಿಂಗಲ್ ಕ್ರೋಶೇ ಸಾಕು. ಸೊ ನಾನು 5 ಸಿಂಗಲ್ ಕ್ರೋಶೇಸ್ನ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ಅಲ್ಲಿ ಲೂಪ್ ರೀತಿ ಏನು ಕ್ರಿಯೇಟ್ ಆಗಿತ್ತಲ್ವ, ಸ್ಮಾಲ್ ಲೂಪ್ ನೋಡಿ ಕಾಣಿಸ್ತಾ ಇದೆ. ಸೊ ಆ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೊಬೇಕು. ಸೊ ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಪಿಕೋ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ಸ್ಟೆಪ್ಪಲ್ಲಿ. ಸೊ ಪಿಕೋ ಮಾಡೋದಕ್ಕೆ 3 ಚೈನ್ಸಿಂದ ಪಿಕೋ ಮಾಡ್ಕೊಳೋದು. ಕೆಲವರು 4 ಚೈನ್ಸಿಂದ ಕೂಡ ವರ್ಕ್ ಮಾಡ್ತಾರೆ. 3 ಚೈನ್ಸ್ ಆದಮೇಲೆ ಸೇಮ್ ಅದೇ ಲೂಪಲ್ಲಿ ಈ 3 ಚೈನನ್ನು ಫಿಕ್ಸ್ ಮಾಡಬೇಕು. ಒಂದು ಪಿಕೋ ಫಾರ್ಮ್ ಆಯ್ತಲ್ವಾ, ಇದೇ ಥರ ಇನ್ನೂ ಒಂದು ಪಿಕೋ ವರ್ಕ್ ಮಾಡ್ತೀನಿ. 3 ಚೈನ್ಸ್ ಆ್ಯಂಡ್ ಸೇಮ್ ಲೂಪಲ್ಲೇ ನಾವು ಇದನ್ನು ಲಾಕ್ ಮಾಡ್ಕೊಬೇಕು. ಇಲ್ಲಿ 2 ಪಿಕೋ ಸ್ಟಿಚ್ ಫಾರ್ಮ್ ಆಗಿದೆ. ನಾನಿಲ್ಲಿ ಜಸ್ಟ್ 2 ಪಿಕೋ ಸ್ಟಿಚ್ ಮಾತ್ರ ವರ್ಕ್ ಮಾಡ್ತಾ ಇದ್ದೀನಿ. 2 ಪಿಕೋ ಆದಮೇಲೆ ಬೀಡ್ಸನ್ನು ಆ್ಯಡ್ ಮಾಡ್ತೀನಿ. ಇಲ್ಲಿ 3 mm ಸೈಜ್ ಇರುವಂಥ ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. 3 ಬೀಡನ್ನ ಒಟ್ಟಿಗೆ ಹೀಗೆ ದಾರದಲ್ಲಿ ಸ್ಲೈಡ್ ಮಾಡ್ಕೊಬೇಕು. 3 ಬೀಡನ್ನ ಒಟ್ಟಿಗೆ ಸ್ಲೈಡ್ ಮಾಡಿಕೊಂಡು ಅದೇ ಲೂಪಲ್ಲಿ ಸಿಂಗಲ್ ಕ್ರೋಶೆಯಿಂದ ಈ ಬೀಡನ್ನು ಫಿಕ್ಸ್ ಮಾಡ್ಕೊಬೇಕು. ನೋಡಿ ಇದಿಷ್ಟು ನಾವು ಆ ಸ್ಮಾಲ್ ಲೂಪಲ್ಲೇ ವರ್ಕ್ ಮಾಡ್ತಾ ಇರೋದು. ಹೀಗೆ ಸಿಂಗಲ್ ಕ್ರೋಶೆಯಿಂದ ಆ 3 ಬೀಡನ್ನು ಫಿಕ್ಸ್ ಮಾಡಿದಾಗ ಟ್ರಯಾಂಗಲ್ ಶೇಪ್ ಫಾರ್ಮ್ ಆಗುತ್ತೆ. ಸಿನ್ಸ್ ನಾವು 3 ಬೀಡ್ಸ್ ಆ್ಯಡ್ ಮಾಡಿರೋದ್ರಿಂದ ಇಟ್ ಫಾರ್ಮ್ಸ್ ದಟ್ ಟ್ರಯಾಂಗಲ್ ಶೇಪ್. ಬೀಡ್ ಆ್ಯಡ್ ಆದಮೇಲೆ ಇನ್ನು 2 ಪಿಕೋಸ್ನ ಮಾಡ್ಕೊಬೇಕು. ಬಿಕಾಸ್ ಬಿಫೋರ್ ಬೀಡ್ ಕೂಡ ನಾನು 2 ಪಿಕೋ ಸ್ಟಿಚ್ ಮಾಡಿದ್ದೆ. ಹಾಗಾಗಿ ಬೀಡ್ ಆದಮೇಲೆನೂ 2 ಪಿಕೋ ಸ್ಟಿಚ್ನ ಮಾಡ್ತೀನಿ. ಇನ್ ಕೇಸ್ ನೀವೇನಾದರೂ ಬಿಫೋರ್ ಬೀಡ್ 3 ಅಥವಾ 4 ಪಿಕೋ ಸ್ಟಿಚ್ನ ವರ್ಕ್ ಮಾಡಿದ್ರೆ ಸೇಮ್ ಕೌಂಟಿಂಗ್ಸ್ ಆಫ್ ಪಿಕೋ ಸ್ಟಿಚ್ಚನ್ನು ಅನದರ್ ಹಾಫ್ ಸೈಡು ಮಾಡ್ಕೊಬೇಕಾಗತ್ತೆ. ಎಕ್ಸಾಕ್ಟ್ಲಿ ಮಿಡಲಲ್ಲಿ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಈ ರೀತಿ ಡಿಸೈನ್ ಬರುತ್ತೆ. ನೆಕ್ಸ್ಟ್ ಇವಾಗ ಆ 5 ಚೈನ್ಗೆ ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಸೊ ಫಸ್ಟ್ 5 ಚೈನ್ ಸೈಡಲ್ಲಿ ನೀವು ಎಷ್ಟು ಸಿಂಗಲ್ ಕ್ರೋಶೇಸ್ ಮಾಡಿರ್ತೀರ ನೋಡಿಕೊಂಡು ಎಲ್ಲ ಕಡೆನೂ ಒಂದೇ ಕೌಂಟಿಂಗ್ಸಲ್ಲೇ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ನಾನು ಈ ಕಡೆ ಸೈಡ್ ಕೂಡ 5 ಸಿಂಗಲ್ ಕ್ರೋಶೇಸ್ನ ಮಾಡ್ತೀನಿ. ಇದಾದಮೇಲೆ ಅಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ 5 ಚೈನ್ ಏನಿದೆ ಅಲ್ಲಿಗೆ ಮತ್ತೆ ಸಿಂಗಲ್ ಕ್ರೋಶೇಸ್ನ ಸ್ಟಾರ್ಟ್ ಮಾಡಬೇಕು. ಮಿಡಲಲ್ಲಿ ನಾವೇನು ಬೇಸ್ ಲೈನಲ್ಲಿ 2 ಸಿಂಗಲ್ ಕ್ರೋಶೇಸ್ ಮಾಡ್ಕೊಂಡ್ವಿ, ಅಲ್ಲೇನು ಟಚ್ ಮಾಡೋದು ಬೇಡ. ಅಲ್ಲಿಂದ ಡೈರೆಕ್ಟಾಗಿ ಈ 5 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೇಸ್ನ ಸ್ಟಾರ್ಟ್ ಮಾಡಬೇಕು. 5 ಸಿಂಗಲ್ ಕ್ರೋಶೆ ಆದಮೇಲೆ ಆ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ ಪಿಕೋ ಸ್ಟಿಚ್ನ ಸ್ಟಾರ್ಟ್ ಮಾಡಬೇಕು. ನಾನು ಆವಾಗಲೇ ಹೇಳಿದೆ ಅಲ್ವಾ, ಇನ್ ಕೇಸ್ ಲೂಪ್ ಏನಾದ್ರು ಸ್ವಲ್ಪ ದೊಡ್ಡದಾಗಿದ್ದು ನಂಬರ್ ಆಫ್ ಪಿಕೋಸ್ನ ಬೇಕಾದರೂ ನೀವು ಜಾಸ್ತಿ ಮಾಡ್ಕೊಬೋದು. ಅಂದರೆ ಇಲ್ಲಿ ಜಸ್ಟ್ 2 ಪಿಕೋ ಮಾಡಿದ್ದೀನಿ, ನೀವು ಬೇಕಾದರೆ 3, 4 ಈ ರೀತಿ ಪಿಕೋಸ್ನ ಇನ್ಕ್ರೀಸ್ ಮಾಡಿಕೊಂಡು ಎಕ್ಸಾಕ್ಟ್ಲಿ ಮಿಡಲಲ್ಲಿ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ನಾನಿಲ್ಲಿ 3 ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ 3 ಬೀಡ್ಸ್ ಬೇಡ ಅನಿಸಿದ್ರೆ ಯು ಕ್ಯಾನ್ ಆ್ಯಡ್ ಓನ್ಲಿ 1 ಬೀಡ್. ಅಂದರೆ 1 ಬೀಡನ್ನ ಬೇಕಾದರೂ ಆ್ಯಡ್ ಮಾಡ್ಬೋದು, ಅಥವಾ ಬೀಡೇ ಬೇಡ ಅಂದರೆ ಬೀಡನ್ನ ಸ್ಕಿಪ್ ಮಾಡ್ಬೋದು. 3 ಬೀಡನ್ನ ಒಟ್ಟಿಗೆ ದಾರದಲ್ಲಿ ಸ್ಲೈಡ್ ಮಾಡಿ ಸಿಂಗಲ್ ಕ್ರೋಶೆಯಿಂದ ಆ ಬೀಡನ್ನು ಫಿಕ್ಸ್ ಮಾಡಬೇಕು. ಮತ್ತು ರಿಮೈನಿಂಗ್ ಗ್ಯಾಪಲ್ಲಿ ಇನ್ನೂ 2 ಪಿಕೋ ಸ್ಟಿಚ್ನ ವರ್ಕ್ ಮಾಡಬೇಕು. ರೌಂಡ್ ಬೀಡ್ ಬೇಡ ಅಂತ ಹೇಳೋರು ನೀವು ಲೀಫ್ ಬೀಡನ್ನ ಬೇಕಾದರೂ ಟ್ರೈ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೀವು ವೇರಿಯೇಷನ್ಸ್ನ ಟ್ರೈ ಮಾಡಿಕೊಂಡು ಡಿಸೈನ್ನ ವರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಆ 5 ಚೈನ್ಗೆ ಸಿಂಗಲ್ ಕ್ರೋಶೇಸ್ನ ಮಾಡಬೇಕು. ಸೊ ಇದು ಆ್ಯಕ್ಚುಲಿ ನಾನು ರಾಂಗ್ ಸೈಡಿಂದ ವರ್ಕ್ ಮಾಡ್ತಾ ಇರೋದು. ರೈಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಎರಡೂ ಕಡೆ ಆಲ್ಮೋಸ್ಟ್ ಸೇಮ್ ಫಿನಿಶಿಂಗ್ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಸೊ ನನಗೆ ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಫೈನಲ್ ಲುಕ್ ತೋರಿಸ್ತೀನಿ. ಆ್ಯಂಡ್ ಇದಿವತ್ತು ಹಾಕಿರೋ ಡಿಸೈನಿನ ಫಿನಿಶ್ಡ್ ಲುಕ್. ಸೊ ಈ ಡಿಸೈನ್ಗೆ ಟ್ಯಾಸಲ್ಸ್ ಇಲ್ಲ, ಹಾಗೆ ಆರ್ಚು ಕೂಡ ಅಷ್ಟೇ ಡಿಫ್ರೆಂಟ್ ಇದೆ. ಸೊ ನಾರ್ಮಲ್ ಡಿಸೈನ್ ಬಿಟ್ಟು ಯಾರಾದರೂ ಹೊಸ ರೀತಿಯಾದಂಥ ಡಿಸೈನ್ಸ್ನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಈ ಡಿಸೈನ್ನ ಒನ್ಸ್ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ.
ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ. ನಾನು ನೆಕ್ಸ್ಟ್ ದಿನ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.